ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಪ್ಪ ಅಂತಂದರೆ ಎಷ್ಟೋ ಹುಡುಗರು ಕೇಳ್ತಿದ್ರಿ, ನಿನ್ನೆ KCET ಆ್ಯಂಡ್ ನೀಟ್ ಮಾಕ್ ಅಲಾಟ್ಮೆಂಟ್ ಆದ ಮೇಲೆ ಹುಡುಗರು ಕ್ವಶನ್ಸ್ ಪದೇ ಪದೇ ಕೇಳ್ತಾ ಇರೋದು. ಅಲಾಟ್ಮೆಂಟ್ ಆದವರು ಕೇಳ್ತಾಯಿದ್ರಿ, ಕೆಲವೊಂದಿಷ್ಟು ಹುಡುಗರಿಗೆ ಅಲಾಟ್ಮೆಂಟ್ ಆಗಿಲ್ಲ, ಅವ್ರಿಗೆ ಕೂಡ ನನಗೆ ಅಲಾಟ್ಮೆಂಟ್ ಆಗಿಲ್ಲ ಬರ್ದಾರಂತ ಆಗ್ತಾಯಿದ್ರಿ. ಸೊ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ, ಏನು ಮಾಡಬೇಕು ನೀವು ಅಂತಂದು. ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಯಾರಿಗೆಲ್ಲ ಅಲಾಟ್ಮೆಂಟ್ ಆಗಿಲ್ಲ, ಓಕೆ, ಯಾರೆಲ್ಲ ಆಗಿಲ್ಲ ಅವ್ರಿಗೆ ಹೇಳ್ತೀನಿ. ನೋಡಿರಿ, ನಿಮ್ಗೆ ಅಲಾಟ್ಮೆಂಟ್ ಏನಕ್ಕಾಗಿಲ್ಲ ಅಂತಂದ್ರೆ ಫಸ್ಟ್ ನೀವು ತಿಳ್ಕೊಬೇಕಾಗಿರ್ತದೆ. ಓಕೆ, ಏನಕ್ಕಾಗಿಲ್ಲ ಅಂತಂದರೆ ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಷ್ಟೇ. ಆಪ್ಷನ್ ಎಂಟ್ರಿ ಮತ್ತೆ ಹೇಗೆ ಮಾಡೋಕೆ ಬರ್ದಾರ ಅಂತ ಕೇಳಿದ್ರೆ, ಲೈಕ್ ಒಂದೊಂದು ಹುಡುಗರು ಇದ್ದರು. ಈಗ ಲೈಕ್ ಒಂದು ಎಕ್ಸಾಂಪಲ್ ತೊಗೊಳೋದತ್ತಂದರೆ, ಈಗ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, 530 ಕಾಲೇಜಸ್ ಇದ್ದಾವಲ್ಲಿ 530 ಕಾಲೇಜಸ್ ಹಾಕಿದ್ದಾರೆ, ಆದರೂ ಕೂಡ ಅವ್ರಿಗೆ ಯಾವುದೇ ರೀತಿ ಕಾಲೇಜ್ ಸಿಕ್ಕಿಲ್ಲ. ಮತ್ತೇನು ಮಾಡೋಕೆ ಬರ್ದಾರೆ ಆಪ್ಷನ್ ಎಂಟ್ರಿ ಒಳಗೆ ಅಂತ ಕೇಳಿದ್ರೆ, ನೋಡಿ ನಿಮ್ದು ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡಿದ್ದಾರೆ, ಓಕೆ, 530 ಹಾಕಿದ್ದೀರಾ, ಬಟ್ ರ್ಯಾಂಕ್ ದೂರ ಐತಲ್ವಾ. ಓಕೆ, ಅಂದರೆ 2 lakhs ಮೇಲಿದ್ದರೂ ಕೂಡ ನಿಮಗೆ ಸಿಗುತ್ತಂತಂದು ಎಲ್ಲರಿಗೂ ಸಿಗುತ್ತಂತಲ್ಲ. ಓಕೆ, SCT ಸ್ಟೂಡೆಂಟ್ಸ್ ಇದ್ದರೂ ಕೂಡ ಸಿಗುತ್ತೆ, ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಏನಪ್ಪ ಆಗುತ್ತೆ ಅಂತಂದರೆ 2,20,000 30,000 ಈ ರೀತಿ ಮೇಲೆ ಹೋದಂಗೆಲ್ಲ ಸಿಗ್ತಾ ಹೋಗಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡಬೇಕು ಬರ್ತಾರೆ ಅಂತ ಕೇಳಿದ್ರೆ, ನೋಡಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಗೋರ್ಮೆಂಟ್ ಸೀಟ್ನ ಹಾಕ್ಕೊಂಡಿದ್ದೀರಾ. ಓಕೆ, 530 ಫಸ್ಟ್ ಹಾಕ್ಕೊಂಡಿದ್ದೀರಾ, 531 32 ಏನು ಹಾಕೋಬೇಕಪ್ಪ ಅಂತಂದರೆ, ನೀವು ಕೆಲವೊಂದಿಷ್ಟು ಬೇಕಾದರೆ ನಿಮಗೆ, ಓಕೆ, ನಾವು ಫೋರ್ಸ್ ಮಾಡಲ್ಲ, ನಿಮಗೆ ಬೇಕಿದ್ರೆ ಪ್ರೈವೇಟ್ ಸೀಟ್ನ ಹಾಕ್ಕೋಬಹುದು. ಓಕೆ, 531 32 ಅಂತ ಏನಾದ್ರು ನೋಡಿರಿ, ಪ್ರೈವೇಟ್ ಸೀಟ್ಸ್ ಅಂದ್ರೆ ಫೀಸ್ ಅಂದ್ರೆ 1 ಲಕ್ಷ ಇರುತ್ತೆ, ಅದಂತ ನೆನ್ಪಿಟ್ಕೋಬೇಕು. ಓಕೆ, ಗೌರ್ಮೆಂಟ್ ಸೀಟ್ ಅಂತಂದರೆ ಒಂದು 40,000 ಒಳಗೆ ಇರುತ್ತೆ, 50,000 ಒಳಗಡೆ ಬರ್ತದೆ. ಬಟ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಲ್ಲಿ ತೊಗೊಳೋದು ಹತ್ರ 50,000 ಒಳಗೆ ಇರುತ್ತೆ. ಬಟ್ ಪ್ರೈವೇಟ್ ಸೀಟೇ ತೊಗೊಂಡ್ರೆ 1 ಲಕ್ಷ ಆಗುತ್ತೆ. ನೀವು 531 ಕೊಡಂಗಿದ್ರೆ ಕೊಡ್ಬೋದು, ಅವಾಗಂತ ಶೇಕೆ ಸಿಗುತ್ತೆ. ಓಕೆ, ಎಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ, ಈಗ ಗೌರ್ಮೆಂಟ್ ಸೀಟ್ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿಬಿಟ್ಟು ಸೀಟ್ಸು ಗೌರ್ಮೆಂಟ್ ಸೀಟ್ ಎಷ್ಟಿರ್ತವೋ ಅಷ್ಟು ಸಿಗುತ್ತೆ, ಅದಾದ್ಮೇಲೆ ಸಿಗಂದ್ರೆ ಸಿಗುತ್ತಾ? ಸೊ ಹಂಗಾಗಿಬಿಟ್ಟು ಸೀಟ್ ಸಿಕ್ಕಿರಲ್ಲ. ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ, ಯಾಕಂದರೆ ಬೇರೆ ಬೇರೆ ಇರ್ತಾರೆ, ಎಲ್ಲರೂ ಬರೀ ಗೌರ್ಮೆಂಟ್ ಕಾಲೇಜ್ ಹಾಕ್ಕೊಂಡು ಅಥವಾ ಗೌರ್ಮೆಂಟ್ ಸೀಟ್ ಅಷ್ಟು ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಲ್ಲರಿಗೂ ಕೂಡ ಸೀಟ್ ಅಲಾಟ್ ಆಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಹುಡುಗರು ಪ್ರೈವೇಟ್ ಸೀಟ್ಸ್ ಕೂಡ ಹಾಕ್ಕೋಬೋದು. ಬಟ್ ನಾನು ನಿಮಗೆ ಬೆಟರ್ ಸಜೆಷನ್ ಕೊಡೋದು, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗದೆ ಹೋದಾಗ ಬೇಜಾರು ಬೇಡ, ಬಟ್ ಹಾಕ್ಕೊಂಡಿರಿ. ಓಕೆ, ಬೇಕಾದ್ರೆ ಈಗ ಹಾಕ್ಕೊಂಡಿರಿ, ಲಾಸ್ಟ್ ರೌಂಡ್ವರೆಗೂ ಅಂದರೆ 3rd ರೌಂಡ್ವರೆಗೂ ವೇಟ್ ಮಾಡಿದ್ರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಓಕೆ, ಅಂದರೆ ಫಸ್ಟ್ ರೌಂಡ್ಗೆ ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಸಿಗದೆ ಹೋದಾಗ ಬರೀ ಪ್ರೈವೇಟ್ ಸೀಟೇ ಸಿಕ್ಕರೆ ನಿಮಗೆ ಮತ್ತು ದುಡ್ಡು ಜಾಸ್ತಿ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಏನು ಮಾಡ್ರಿ ಅಂತಂದರೆ, ನೀವು 3rd ರೌಂಡ್ವರೆಗೂ ಕೂಡ ಹೋಗ್ರಿ, ಅವಾಗ ಅಲ್ಲಿವರೆಗೂ ಹೋಗೋಷ್ಟೇ ನಿಮ್ಗೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸೀಟಿನ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗ್ಬೋದು, ಅಥವಾ ಪ್ರೈವೇಟ್ ಕಾಲೇಜಲ್ಲಾದರೂ ಒಂದು ಕಡೆ ಸೀಟ್ ಸಿಗ್ತದ. ಈ ರೀತಿ ಅಂತಂದರೆ ಎಲ್ಲರಿಗೂ ಸೀಟ್ ಸಿಗದೇ ಇದ್ದವ್ರು ಏನು ಮಾಡ್ಬೇಕು ಅಂತ ಹೇಳ್ತಿದ್ವಿ, ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಆ್ಯಡ್ ಮಾಡಿಲ್ಲ ನೀವು. ಸೊ ನಮ್ಮ ಮ್ಯಾಕ್ಸಿಮಮ್ ಅಂತಂದರೆ ಬರೋ ಎಲ್ಲ ಕಾಲೇಜಸ್ ಕೂಡ ಹಾಕ್ಕೊಂಬಿಡಿ. ಓಕೆ, ಅದಾದ ನಂತರ ನೆಕ್ಸ್ಟ್ ಈ ಮತ್ತೆ ಯಾರಪ್ಪ ಅಂತಂದರೆ, ಈ ಸೀಟ್ ಸಿಕ್ಕವ್ರು ಏನು ಮಾಡ್ಬೇಕು ಬರ್ತಾರೆ ಈಗ ಅಂತ ಕೇಳಿದ್ರಿ. ಈಗ ಸೀಟ್ ಸಿಕ್ಕಿದೆ ಅಂದ ಒಂದ ತಕ್ಷಣ ಏನಪ್ಪ ಅಂದರೆ, ನೀವು ತಿಳ್ಕೊಬೇಕು ಇದು ಫೈನಲ್ ಅಲ್ಲ. ಓಕೆ, ಈಗ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಯಾವ ರೀತಿ ಬಿಟ್ಟಿದ್ರು ನೋಡ್ರಿ, ಅದೇ ರೀತಿ ಇನ್ನೊಂದು ರೀತಿ ಬಿಟ್ಟಿದ್ದಾರೆ ಅಷ್ಟೇ. ಇದ್ರ ಕೂಡ ಒಂದು ಎಕ್ಸಾಂಪಲ್ ಅಂತ ಒಂದು ಟ್ರಯಲ್ ಥರ ಬಿಟ್ಟಿದ್ದಾರೆ. ರಿಯಲ್ ಅಲಾಟ್ಮೆಂಟ್ ಅನ್ನೋದು ನಿಮಗೆ 1ನೇ ತಾರೀಕು ಅಂತ ಬಿಟ್ಟಿದ್ದಾರೆ. ಬಟ್ ಅಲ್ಲಿವರೆಗೂ ಕೂರ್ಬಿಡ್ರಿ, ನೀವು ಸೀಟ್ ಸಿಗದೇ ಇರಲಿ. ಅವರೆಲ್ಲ ಏನು ಮಾಡ್ರಿ ಅಂತಂದ್ರೆ, ಇಬ್ಬರು ಹೋಗಿ ಆಪ್ಷನ್ ಎಂಟ್ರಿ ಇದೆ. ಓಕೆ, ಇನ್ನೂ ಕೂಡ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿತ್ತಂದರೆ, ಇವತ್ತು ನಾಳೆ ಟೈಮ್ ಅದ, 27ನೇ ತಾರೀಕು ಬೆಳಗ್ಗೆ 11 ಗಂಟೆ ಒಳಗೆ ಅಂತ ಹೇಳಿದಾರೆ. ಅಷ್ಟೇನೇನು ಮಾಡ್ತಾರಲ್ಲ ಎಷ್ಟರ ಮಟ್ಟಿಗೆ ನನಗೆ ಅಂತೂ ಗೊತ್ತಿಲ್ಲ. ಬಟ್ ಇವಾಗಂತೂ ಸದ್ಯಕ್ಕಂತೂ ಟೈಮಿಂಗ್ ಐತೆ ಅಲ್ವಾ, ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ಓಕೆ, ಪ್ಲೀಸ್ ಮಾಡ್ಕೊರಿ. ಯಾರೆಲ್ಲ ಸೀಟ್ ಸಿಕ್ಕಿದೆಯೋ ನಿಮ್ಗೆ ಚೆನ್ನಾಗಿರೋ ಪ್ರಿಯಾರಿಟಿ ಕರೆಕ್ಟ್ ಕೊಡ್ಬೋರಿ. ಈ ಸಿಕ್ಕಿರೋ ಸೀಟೇ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಓಕೆ, ರಿಯಲ್ ಅಲಾಟ್ಮೆಂಟಲ್ಲಿ ಈ ಸಿಕ್ಕಿರೋದು ಸಿಗುತ್ತಾ ಅಂತ ಕೇಳ್ತಾ ಇದ್ರಿ, ಅದು ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ಜಸ್ಟ್ ಟ್ರಯಲ್ ಥರ ಆಗಿರ್ತದೆ. ನೀವು ಪ್ರಿಯಾರಿಟಿ ಏನು ಕೂಡ ಚೇಂಜ್ ಮಾಡದೆ ಹೋಗಿತ್ತಂದರೆ ಒಂದು ಏನೋ 60% ಸಿಗೋ ಚಾನ್ಸಸ್ ಇರುತ್ತೆ, ಅಥವಾ ಆಜುಬಾಜು ಸಿಗೋ ಚಾನ್ಸಸ್ ಇರುತ್ತೆ. ಇಟ್ ಮೀನ್ಸ್ ಒಂದು 7ನೇ ಕಾಲೇಜು 8ನೇ ಕ್ಲಾಸ್ ಸಿಕ್ಕಿತ್ತು ಅಂತಂದರೆ ನಿಮ್ಗೆ ಅಲ್ಲಿ ಒಂದು 9 10 ಅಥವಾ 5 6 ಒಂದು ಆ ಕಡೆ ಈ ಕಡೆ ಆಜುಬಾಜು 2-3 ಅಲ್ಲಿ ಚೇಂಜಸ್ ಆಗಿಬಿಟ್ಟು ಸಿಗೋ ಚಾನ್ಸಸ್ ಇರ್ತದೆ. ಬಟ್ ರ್ಯಾಂಕ್ ದೂರ ಹೋದವ್ರಿಗೆ ಸ್ವಲ್ಪ ಅನ್ಕೊಂಬಿಡೋಕೆ, ನೀವು 1,50,000 ಮೇಲೆ ಹೋಗಿದ್ದಾಗ 1,50,000 2 ಲಕ್ಷ ತನಕ ಹೋಗಿರ್ತೈತೆ ನೋಡ್ರಿ. ಅಂಥ ಸ್ಟೂಡೆಂಟ್ಸ್ಗೆ ಏನಪ್ಪ ಆಗುತ್ತೆ ಅಂತಂದರೆ, ನೀವು ಓಕೆ, ನಿಮಗೆ ಪ್ರಿಯಾರಿಟಿ ಯಾವ ರೀತಿ ಕೊಟ್ಟರು ಕೂಡ ನಿಮ್ಮ ರ್ಯಾಂಕ್ ದೂರ ಇರ್ತದೆ. ಆಟೋಮೆಟಿಕ್ಲಿ ನೀವು ಫಸ್ಟ್ಗೆ ಈಗ ಅಲಾಟ್ಮೆಂಟಲ್ಲಿ ಆಗಿರೋಂಥ ಕಾಲೇಜಸ್ ಸಿಗೋಲ್ಲ, ನಂದಂತೂ 90% ಸಿಗೋಲ್ಲ, ಬೇರೆ ಕಾಲೇಜಲ್ಲಿ ಸಿಗ್ತದೆ. ಓಕೆ, ಸದ್ಯಕ್ಕಂತೂ ಇವತ್ತು ಅಪ್ಡೇಟ್ ಇಷ್ಟೇ. ಆಪ್ಷನ್ ಎಂಟ್ರಿ ಮಾಡಿರಿ. 1ನೇ ತಾರೀಕು ಬರ್ತದಲ್ಲ ರಿಯಲ್ ಅಲಾಟ್ಮೆಂಟು, ಇಷ್ಟೊಂದು ಸೀರಿಯಸ್ ಆಗಿ ತೊಗೊರಿ. ಓಕೆ, ಇಷ್ಟುವರೆಗೂ ಆಗಿದ್ದು ಹೋಯ್ತು. ಓಕೆ, ಇಲ್ಲಿವರೆಗೂ ಮಾಡಿರ್ತಕ್ಕಂಥದ್ದು ನಿಮ್ದು ಕೆಲಸ ಮುಗಿತು. ಇವತ್ತು ನಾಳೆ ಏನು ಮಾಡ್ತಿರೋ ಇದು ಒಂದು ಫೈನಲ್ ಆಗಿರ್ತದೆ, ಅದೇ ನಿಮ್ಗೆ ರಿಸಲ್ಟ್ ಬರ್ತದೆ. 4 ವರ್ಷನೂ ಕೂಡ ಇದ್ದೇ ರೂಪಿಸುತ್ತೆ. ಸೊ ಹಂಗಾಗ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಂಡು ಮಾಡಿರಿ. ಸಜೆಷನ್ ಬೆಟರ್ ಏನಪ್ಪ ಅಂತಂದರೆ, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಸೀನಿಯರ್ಸ್ ಯಾರಾದರೂ ಬೆಟರ್ ಒಂದು ಸಜೆಷನ್ ತೊಗೊಂಡು ಆಪ್ಷನ್ ಎಂಟ್ರಿ ಮಾಡ್ರಿ ಅಂತ ಹೇಳ್ತೀನಿ. ಎನಿವೆ, ಎಲ್ಲರೂ ಕೂಡ ಸೀಟ್ ಸಿಗುತ್ತೆ, ವರಿ ಬೇಡ. ಫಸ್ಟ್ ರೌಂಡಲ್ಲೇ ಸಿಕ್ಕಿಲ್ಲ ಅಂತಂದರೆ ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಕೂಡ 2nd ರೌಂಡ್ 3rd ರೌಂಡ್ ಅಂತ ಇದ್ದಾವೆ. ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಆ್ಯಡ್ ಮಾಡ್ರಪ್ಪ. ಓಕೆ, ಕೊನೆದಾಗ ಕೂಡ ಅದನ್ನೇ ಹೇಳ್ತಿದ್ದೀನಿ, ಕಾಲೇಜಸ್ನೇ ಆ್ಯಡ್ ಮಾಡಿ. ಸರಿ, ಥ್ಯಾಂಕ್ ಯು, ಹ್ಯಾವ್ ನೈಸ್ ಡೇ.